ಚೀನಾದ ವಿದೇಶಾಂಗ ಸಚಿವಾಲಯ ಕುವೈತ್ನಲ್ಲಿ ನಡೆದ ಇರಾನ್ ದಾಳಿಯ ಬಗ್ಗೆ ಚೀನಾ ಪ್ರಜೆಗಳು ಮತ್ತು ಸಂಸ್ಥೆಗಳ ಸುರಕ್ಷತೆಯನ್ನು ಕಾಪಾಡಲು ಪರಿಣಾಮಕಾರಿತ್ವಕ್ಕೆ ಒಳಪಟ್ಟು ಹಮಾಸ್ ತನ್ನ ಶಸ್ತ್ರಾಸ್ತ್ರಗಳನ್ನು ಪ್ಯಾಲೆಸ್ತೇನಿಯನ್ ರಾಷ್ಟ್ರೀಯ ಸಮಿತಿಯ ಜವಾಬ್ದಾರಿಯಡಿಯಲ್ಲಿ ಸಂಗ್ರಹಣೆಗಾಗಿ ಹಸ್ತಾಂತರಿಸುತ್ತದೆ ಎಂದು ಹಮಾಸ್ ಅಧಿಕಾರಿ ತಿಳಿಸಿದ್ದಾರೆ. ಇನ್ನು ಹರ್ಮುಜ್ ಜಲಸಂಧಿಯ ಮೂಲಕ ಹಾದುಹೋಗುವ 2 ಟ್ಯಾಂಕರ್ಗಳನ್ನು ಐಆರ್ಜಿಸಿ ತಡೆದಿದೆ ಎಂದು ಫಾರ್ಸ್ ನ್ಯೂಸ್ ವರದಿ ಮಾಡಿದೆ. ಇತರ 4 ಟ್ಯಾಂಕರ್ಗಳು ತಮ್ಮ ಮಾರ್ಗವನ್ನು ಬದಲಾಯಿಸಿಕೊಂಡಿವೆ ಎಂದು ವರದಿ ಮಾಡಿದೆ. ಶುಕ್ರವಾರ ಹರ್ಮುಜ್ ಜಲಸಂಧಿಯಲ್ಲಿ 6 ಟ್ಯಾಂಕರ್ಗಳ ಮಾರ್ಗವನ್ನು ಇರಾನ್ ತಡೆಯುತ್ತದೆ ಎಂದು ಐಆರ್ಐಬಿ ಗುರುವಾರ ವಾಯುಪ್ರದೇಶದಲ್ಲಿ ಶತ್ರುಗಳ ಡ್ರೋನ್ಗಳನ್ನು ತಡೆಯಲಾಗಿದೆ ಎಂದು ತಿಳಿಸಿದ್ದಾರೆ. ಕುವೈತ್ ಇರಾನ್ ದಾಳಿಯಿಂದ ಪ್ರಮುಖ ಮಿಲಿಟರಿ ನೆಲೆಗಳಿಗೆ ಹಾನಿಯಾಗಿದೆ ಎಂದು ಕುವೈತ್ ವರದಿ ಮಾಡಿದೆ. ಇಂದು ಬೆಳಗ್ಗೆ ವಾಯುಪ್ರದೇಶವನ್ನು ಪ್ರವೇಶಿಸಿದ ಡ್ರೋನ್ಗಳನ್ನು ನಾಶಪಡಿಸಲಿವೆ ಎಂದು ಕುವೈತ್ ಸೈನ್ಯ ಹೇಳಿದೆ. ಸೌದಿ ಅರೇಬಿಯಾ ಇರಾಕ್ನೊಂದಿಗೆ ಸಂಬಂಧ ಹೊಂದಲು ಬದ್ಧವಾಗಿದೆ ಎಂದು ಆಲ್ ಅಖ್ಬಾರಿಯಾಗೆ ತಿಳಿಸಿದ್ದಾರೆ. ಇನ್ನು ಇರಾಕ್ ಮೇಲಿನ ದಾಳಿಯು ಅದರ ಜನರ ವಿರುದ್ಧವಲ್ಲ, ಅವರ ವಿರುದ್ಧ ನಿರ್ದೇಶಿಸಲ್ಪಟ್ಟಿಲ್ಲ ಎಂದು ಆಲ್ ಅಖ್ಬಾರಿಯಾಗೆ ತಿಳಿಸಿದ್ದಾರೆ. ಇಲ್ಲಿಗೆ